ರಾಮಕೃಷ್ಣ ಹಿರಿಯ ನಟ. ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಈಗ್ಲೂ ನಿಮ್ಮನ್ನ ಪುಟ್ಟಣ್ಣ ಗರಡಿಯಲ್ಲಿ ಬೆಳೆದ ಹುಡುಗ ಅಂತಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಅದಕ್ಕೆ ಒಂದೇ ಉತ್ತರ, ನಾನು ಅವರಿಂದ ಋಣ ತಿಂದಿದ್ದೀನಲ್ಲ, ಅವರಿಂದಲೇ ನಾನು ಇವತ್ತು ಒಬ್ಬ ಚಲನಚಿತ್ರದ ಕಲಾವಿದ ಅಂತ ರೂಪುಗೊಂಡಿದ್ದೀನಲ್ಲ, ಅವರಿಂದ ಅನೇಕ ಅನುಕೂಲತೆಗಳನ್ನು ಲಾಭಗಳನ್ನು ನಾನು ಮಾಡ್ಕೊಂಡಿದ್ದೀನಲ್ಲ, ಆ ಥರ ಒಂದು ಋಣ ಇದೆಯಲ್ಲ, ಅದಕ್ಕೋಸ್ಕರ ನಾನು ಅವ್ರನ್ನ ಯಾವಾಗಲೂ ಅವ್ರ ಪ್ರಾತಸ್ಮರಣೀಯರು ನನಗೆ. ಹಾಗಾಗಿ ಪುಟ್ಟಣ್ಣ ಕಣಗಾಲ್ ಅಂದರೆ ನನಗೆ ಯಾವಾಗಲೂ ಒಂದು ವಿಶೇಷವಾದ ವ್ಯಕ್ತಿ. ಪುಟ್ಟಣ್ಣನವರನ್ನ ಮೊದಲ ಬಾರಿಗೆ ನೋಡಿದ್ದು ಯಾವಾಗ? ಅವರ ಸಿನಿಮಾಗೆ ನೀವು ಆಯ್ಕೆಯಾದ ಸಂದರ್ಭದ ಬಗ್ಗೆ ಹೇಳಿ. 1977 ಆಸ್ಪಾಸ್. ಯಾಕಂದರೆ ಪಡವರಳ್ಳಿ ಪಾಂಡವರು 78ರಲ್ಲಿ ಆಯಿತು. 77ರಲ್ಲಿ ಒಂದು ಸಿನಿಮಾಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ, ಅವ್ರ ಸಿನಿಮಾಕ್ಕೆ. ಅಲ್ಲೇ ಅವ್ರನ್ನ ನಾನು ನೋಡಿದ್ದು. ಪುಟ್ಟಣ್ಣ ಜೊತೆಗೆ ನಾನು ಬೊಬ್ರಾನ್ದಲ್ಲಿ ಪ್ರಥಮವಾಗಿ ನಾನು ಕಾಣಿಸ್ಕೊಂಡ್ರೂ ಸಹ ಪುಟ್ಟಣ್ಣವರು ಅದಕ್ಕೆ ಬೊಬ್ರಾನಕ್ಕೆ ಸಮಯಕ್ಕೆ ಸರಿಯಾಗಿ ಪುಟ್ಟಣ್ಣವರು ಒಂದು ಚಿತ್ರಕ್ಕೂ ನಾನು ಆಯ್ಕೆ ಆಗೋಗಿದ್ದೆ. ಆದರೆ ಅದು ಸಮಯದ ಏನೋ ಒಂದು ತೊಂದರೆಗಳಿಂದ ಆ ಚಿತ್ರ ಕೈ ಬಿಡೋವಂಥ ಪರಿಸ್ಥಿತಿ ಬಂದ್ಬಿಡ್ತು. ಪುಟ್ಟಣ್ಣವರು ಆ ಚಿತ್ರದಲ್ಲಿ ನನಗೆ ಆಗೋಕ್ಕಾಗಲಿಲ್ಲ, ಅಭಿನಯಿಸೋಕ್ಕಾಗಲಿಲ್ಲ. ಅಲ್ಲಿ ಜೈ ಜಗದೀಶ್ ಅಂತ ಒಬ್ಬ ಒಳ್ಳೆಯ ನಟ ಬಂದರು. ಆಮೇಲೆ ಮತ್ತೆ ನನಗೆ ಪಡವರಳ್ಳಿ ಪಾಂಡವರಲ್ಲಿ ಅವಕಾಶ ಸಿಕ್ತು. ಅದು 77, 78ರಲ್ಲಿ. ಆ ಪಡವರಳ್ಳಿ ಪಾಂಡವರಿಂದ ಆಮೇಲೆ ನಾನು ಅವ್ರ ಜೊತೆಗೆ ಒಂದು 8-9 ವರ್ಷ ಸಂಪರ್ಕದಲ್ಲಿದ್ದೆ. 5 ಸಿನಿಮಾ ಮಾಡುವಂಥ ಒಂದು ಅದ್ಭುತ ಅವಕಾಶ ಸಿಕ್ತು. ಪುಟ್ಟಣ್ಣ ಅವರು ಅಂದುಕೊಂಡ ಮಟ್ಟಿಗೆ ಕಲಾವಿದರು ಆಕ್ಟಿಂಗ್ ಮಾಡಿಲ್ಲ ಅಂದರೆ ಏನು ಮಾಡ್ತಿದ್ರು? ಪುಟ್ಟಣ್ಣ ಕಣಗಾಲ್ ಅನ್ನೋದು ಕೇವಲ ಒಬ್ಬ ನಿರ್ದೇಶಕ ಮಾತ್ರ ಅಲ್ಲ. ಅವರು ಸಮಾಜವನ್ನು ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿ ಸಮಾಜಕ್ಕೆ ವಿಶೇಷವಾದಂಥ ಒಂದು ನೀತಿ ಪಾಠವನ್ನು ಅಥವಾ ಹೇಳಬೇಕಾದ್ದನ್ನು ಮನಮುಟ್ಟುವ ಹಾಗೆ ಹೇಳುವಂಥ ಒಬ್ಬ ಪಾಂಡಿತ್ಯ ಇರುವಂಥ ನಿರ್ದೇಶಕರು, ಅಥವಾ ಸಮಾಜದ ಒಂದು ಕಣ್ಣಾಗಿ ಅವರಿದ್ದರು ಅಂತ ಇಟ್ಕೊಳ್ಳಿ. ಸಮಾಜದ ಹುಡುಕುಕೊಳಗಳನ್ನು ಹಾಗೆ ತೋರಿಸೋದಷ್ಟೇ ಅಲ್ಲ, ಅವರು ಏನು ಮಾಡಿದರೆ ಹೇಗಿರುತ್ತೆ, ಅಥವಾ ನಮ್ಮ ಸಂಸ್ಕೃತಿ ಪರಂಪರೆಗಳು ಏನು, ಅದಕ್ಕೆ ಯಾವ ಥರ ಧಕ್ಕೆ ಆಗಿದೆ, ಅದನ್ನು ಯಾವ ಥರ ಹೇಳಬೇಕು ಜನರಿಗೆ, ಇತ್ಯಾದಿ ವಿಶೇಷ ಗುಣಗಳನ್ನು ಹೊಂದವರು. ಈಗ ಒಬ್ಬ ಅದ್ಭುತ ಸಾಹಿತಿಗಳು ಒಂದು ಸುಂದರವಾದ ಪುಸ್ತಕವನ್ನು ಹೇಗೆ ಬರೀತಾರೋ ಅದೇ ಥರ ಇವರು ಚಿತ್ರಿಸಿ ಕೊಡ್ತಾರೆ. ನಮ್ಮ ಪರಿಸರಗಳನ್ನು ಚಿತ್ರಿಸಿ ಕಥೆಯನ್ನು ಹೇಳುವಂಥ ಒಂದು ವಿಶೇಷ ಅದ್ಭುತ ಗುಣ ಅವರಲ್ಲಿದೆ. ಆದ್ದರಿಂದ ಅವರು ವಿಶೇಷ ನಿರ್ದೇಶಕರಾಗಿದ್ದರು. ಆಮೇಲೆ ಅಭಿನಯ ಅನ್ನೋದು ಕೂಡ ಅವ್ರು ಮಾಡಿ ತೋರಿಸಿದರು, ಈ ರೀತಿ ಅಭಿನಯ ಮಾಡ್ಬೋದು ಅಂತ. ಸಂಗೀತದ ಎಲ್ಲ ಆಯಾಮಗಳನ್ನು ತಿಳ್ಕೊಂಡಿದ್ದರು, ಆಯಿತಾ. ಆಮೇಲೆ ಟೆಕ್ನಿಕ್, ಕ್ಯಾಮರಾ ಸೈಡಲ್ಲಿ ಎಲ್ಲ ಗೊತ್ತಿತ್ತು ಅವರಿಗೆ. ಅನೇಕರ ಸಹಾಯ ಅವರಿತ್ತು, ಬರವಣಿಗೆಯ ಸಹಾಯ ಇತ್ತು, ತುಂಬ ಓದ್ಕೊಳ್ತಿದ್ರು. ಅವರ ಅಣ್ಣ ಪ್ರಭಾಕರ್ ಶಾಸ್ತ್ರಿಗಳು ಸಂಸ್ಕೃತ ವಿದ್ವಾನರಾಗಿದ್ದರು. ಇವರು ಕೂಡ ಜೊತೆಗೆ ಅನೇಕ ಸಮಾಜದ ವಿಶೇಷ ವ್ಯಕ್ತಿಗಳ ಜೊತೆಗೇ ಸದಾ ಇರ್ತಾಯಿದ್ರು. ಪುಟ್ಟಣ್ಣ ಅವ್ರು ಯಾವಾಗಲೂ ಒಬ್ಬರಾಗಿರ್ತಿರ್ಲಿಲ್ಲ. ಅವ್ರ ಜೊತೆಗೆ ಯಾವಾಗಲೂ ಅವರ ಜೊತೆಗೆ ಮಾಸ್ಟರ್ ಹಿರಣ್ಯ ಅಂಥವರು, ವಿಜಯ ನರಸಿಂಹ ಅಂಥವರು, ಬಸವರಾಜ್ ಅಂತ ಕ್ಯಾಮ್ರಾಮನ್ ಅವರಂಥವ್ರು, ಈ ಅಶ್ವಥ್ ನಾರಾಯಣ ಅಂಥವರು ಎಲ್ಲ ವ್ಯಕ್ತಿಗಳು ಸೇರಿಕೊಂಡೇ ಇರೋರು. ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಳು ವಿಜಯ ಭಾಸ್ಕರ್ ಆಗಲಿ ಅವರಾಗಲಿ ಎಲ್ಲ ಇರೋರು ಅವ್ರ ಜೊತೆಗೆ ಸಾಮಾನ್ಯವಾಗಿ. ಹಾಗಾಗಿ ವಿಶೇಷ ವ್ಯಕ್ತಿಗಳ ಜೊತೆಗಿರೋರು. ಆಮೇಲೆ ಅನೇಕ ಸಾಹಿತಿಗಳನ್ನು ಅವರು ಸಂಪರ್ಕದಲ್ಲಿದ್ದರು. ಇವಾಗ ತ್ರಿವೇಣಿಯವ್ರ ಜೊತೆಗೆ ಚರ್ಚೆ ಮಾಡ್ತಿದ್ದರು, ತರಾಸ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಿದ್ದರು. ಅನೇಕ ಬೀಚಿ ಅನಕರ ಜೊತೆಗೂ ಅವರು ಚರ್ಚೆ ಮಾಡಿದ್ದಾರೆ. ಹೀಗೆಲ್ಲ ಅನೇಕ ಸಾಹಿತಿಗಳ ಜೊತೆಗೆ ಅವ್ರ ಸಂಪರ್ಕ ಇರೋದ್ರಿಂದ ಅವರು ಒಂದು ರೀತಿಯ, ಆದರೆ ಅವರೆಲ್ಲರಿಗಿಂತ ವಿಭಿನ್ನವಾಗಿ ಚಲನಚಿತ್ರದಲ್ಲಿ ಅವರೆಲ್ಲ ಅಳವಡಿಸಬೇಕಾದಂಥ ಅಂಶಗಳನ್ನು ಇವರು ಅಳವಡಿಸ್ಕೊಳ್ತಾಯಿದ್ರು ಅಂತ ನನಗೆ ಅನಿಸುತ್ತೆ. ರಂಗನಾಯಕಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಅಭಿಪ್ರಾಯ ಮತ್ತು ಆ ಸಿನಿಮಾದ ಅನುಭವದ ಬಗ್ಗೆ ಹೇಳಿ. ರಂಗನಾಯಕಿ ಅನ್ನೋದು ತಾಯಿ ಮಗನ ಲವ್ ಒಂದು ಕಡೆ ಆದರೆ, ಪೂರಾ ಚಿತ್ರದ ಸಾರಾಂಶ ಬಂದು ಒಬ್ಬ ರಂಗಭೂಮಿಯ ಚರಿತ್ರೆಯನ್ನು ಹೇಳಿದಂಥ ಒಂದಿದು. ಯಾಕಂದರೆ ಅದರಲ್ಲೂ ಒಂದು ಕಾರಣ ಇದೆ. ಪುಟ್ಟಣ್ಣ ಜೊತೆಗೆ ಒಬ್ಬ ಯೋಗ ನರಸಿಂಹ ಅಂತ ಒಬ್ಬ ಅದ್ಭುತ ಕಲಾವಿದರ ಜೊತೆಗೇ ಇರ್ತಾಯಿದ್ರು. ಅವರು ನಾಟಕ ಕಂಪನಿಗಳನ್ನು ಕಟ್ಟಿ ಅನೇಕ ಅನುಭವಗಳನ್ನು ಆಳವಾದ ಅನುಭವವನ್ನು ಹೊಂದಿದಂಥ ಒಬ್ಬ ನಟ ಹಾಗೂ ಬರವಣಿಗೆಕಾರ ಹಾಗೂ ಮ್ಯೂಸಿಕ್ ಡೈರೆಕ್ಟ್ರು ಯೋಗ ನರಸಿಂಹ ಅಂತ. ಅವರು ಇವರಿಗೆ ಅತ್ಯಂತ ಸ್ನೇಹಿತರಾಗಿದ್ದರು. ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಅದರಲ್ಲಿ ಇದ್ದಿರಬಹುದೇನೋ. ಯಾಕಂದರೆ ನಾಟಕ ಕಂಪ್ನಿ, ಇನ್ನೊಂದು ವಿಶೇಷ ಅಂದರೆ ಪುಟ್ಟಣ್ಣವ್ರು ಕೂಡ ನಾಟಕ ಕಂಪ್ನಿಲಿ ಇದ್ದವರಂತೆ. ಇವಾಗ ನಾನು ಕೂಡ 2-3 ವರ್ಷ ಗುಬ್ಬಿ ವೀರಣ್ಣ ಅವರ ಕಂಪ್ನಿಲಿ ಇದ್ದವನೇ.
ಆ ನಾಟಕ ಅಂದರೆ ವೃತ್ತಿ ನಾಟಕ ಸಂಸ್ಥೆಯ ಒಂದು ಜೀವನ ಹೇಗಿರುತ್ತೋ ಆವಾಗ ಅಂತ ಅದನ್ನು ತೋರಿಸ್ಬೇಕಾದ್ದು ಮುಖ್ಯವಾಗಿತ್ತು. ಅದರಲ್ಲಿ ಒಂದು ಭಾಗವಾಗಿ ಒಂದು ಕಲ್ಚರ್, ಮಾಡರ್ನ್ ಕಲ್ಚರ್ ಇದೆಯಲ್ಲ, ಅದನ್ನು ತಾಯಿ ಮಗ ಲವ್ ಮಾಡೋದು, ಅದರಲ್ಲಿ ಗೊತ್ತಿಲ್ಲದ ಹಾಗೆ ಮಗನ ಪಾತ್ರ ಮಾಡ್ತಾ ಇರುವಂಥ ನಾನು ತಾಯಿನ ಪ್ರೀತಿ ಮಾಡ್ತೀನಿ ಅನ್ನೋ ಥರ ಒಂದು ತೋರಿಸಿದ್ದಾರೆ. ತಾಯಿ ಅಂದರೆ ಅಲ್ಲಿ ನಟಿ, ಅಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದೆ, ಆ ಕಲಾವಿದೆ ಜೊತೆಗೆ ನಾನು ಅದು ಯಾವುದೋ ಒಂದು ಬಾಂಧವ್ಯ ಅಟ್ರಾಕ್ಷನ್ನಲ್ಲಿ ಮಗ ಹೋಗಿ ತಾಯಿ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅದನ್ನು ತೋರಿಸಿದ್ದಾರೆ. ಹಾಗಾದ್ರೆ ದೈಹಿಕ ಸಂಪರ್ಕ ಏನೂ ಅಲ್ಲ ಅದು, ಆ ರೀತಿಯ ಒಂದು ಭಾವನೆ ಅದರಲ್ಲಿ ತೋರಿಸಿದ್ದಾರೆ. ಅದು ನನಗೇನು ಅದರಲ್ಲಿ ಅನಿಸಿರಲಿಲ್ಲ, ನನಗೆ ಅಭಿನಯ ಮಾಡ್ಕೊಳ್ತಿದ್ದೆ, ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ನಾನು ಅದನ್ನ ಹೇಳಿ ಮಾಡ್ಕೊಂಡು ಅವನು ಅಷ್ಟೇ ಬಿಟ್ಟರೆ, ನಾನು ತಾಯಿ ಲವ್ ಮಾಡ್ತಾಯಿದ್ದೀನಿ, ನಾನು ಆ ಥರ ತಾಯಿನ ನಾನು ಲವ್ ಮಾಡ್ತಾ ಇದ್ದಿದ್ದು ಹೌದು, ಯಾಕಂದರೆ ನನ್ನ ತಾಯಿಯ ಪಾತ್ರ ಅದೆಲ್ಲ ಗೊತ್ತಿದೆ ನನಗೆ. ನಾನೊಬ್ಬ ಕಲಾವಿದನಾಗಿ ಅದು ಏನು ಕೊಡಬೇಕು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಿಟ್ಟರೆ ಅವ್ರ ದೃಷ್ಟಿಯಲ್ಲಿ ಏನಿದೆಯೋ ಅವ್ರು ಏನು ತೋರಿಸ್ತಿದ್ರು, ಅವ್ರು ಹೇಗೆ ಅಭಿನಯ ಮಾಡಿ ತೋರಿಸ್ತಿದ್ರು ಅದರಂತ ನಾನು ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಪಡುವಾರಳ್ಳಿ ಪಾಂಡವರು ಕ್ಲೈಮ್ಯಾಕ್ಸ್ ದೃಶ್ಯ ಈಗಲೂ ಒನ್ ಆಫ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ದೃಶ್ಯ. ಆ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಿ. ಪಡುವಾರಳ್ಳಿ ಪಾಂಡವರು, ಆ ಪಾಂಡವರು ಅನ್ನೋದಕ್ಕೂ ನಮ್ಮ ಮಹಾಭಾರತದ ಪಾಂಡವರಿಗೂ ಒಂದು ರೀತಿಯ ಹೋಲಿಕೆ ಇದೆ. ಇವಾಗ ಗುಡ್ ಆ್ಯಂಡ್ ಬ್ಯಾಡ್ ಅಥವಾ ಒಳ್ಳೆತನವನ್ನು ಕೆಟ್ಟತನದಕ್ಕೆ ತಾಕಲಾಟಗಳು, ಹೊಡೆದಾಟಗಳು ತಲತಲಾಂತರದಿಂದ ನಡ್ಕೊಂಡು ಬರ್ತಾನೇ ಇದೆ. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕೂಡ ಹಾಗೇ ಇದೆ. ಇವಾಗ ಕೌರವ್ರನ್ನ ಓಡಿಸ್ತಾ ಇರಬೇಕು, ಪಾಂಡವರು ಅಂಥವ್ರು ಬರ್ತಾ ಇರಬೇಕು ಅನ್ನೋ ಥರ ಇದೆ. ಅದು ಅವ್ರನ್ನ ಓಡಿಸ್ತಾನೆ ಹೊಡಿತಾನೇ ಇರಬೇಕು, ನಾವು ಓಡಿಸ್ತಾನೇ ಇರಬೇಕು, ಅವ್ರು ಬರ್ತಾನೇ ಇರ್ತಾರೆ, ನಾವು ಓಡಿಸ್ತಾನೆ ಇರಬೇಕು. ಅಂದರೆ ಫ್ಯೂಚರಲ್ಲಿ ಕೂಡ ಆ ಥರ ಕೆಟ್ಟ ಜನಗಳು ಬರ್ತಾನೇ ಇರ್ತಾರೆ, ನಾವು ಆಗಾಗ ಅದನ್ನು ಓಡಿಸ್ತಾನೇ ಇರಬೇಕು ಅನ್ನೋದು ಮಹಾಭಾರತದ ಒಂದು ತತ್ವದ ಆಧಾರ. ಅಮೃತ ಘಳಿಗೆ ಸಿನಿಮಾದ ಮರೆಯಲಾಗದ ಕ್ಷಣದ ಬಗ್ಗೆ ಹೇಳಿ. ಅಮೃತ ಘಳಿಗೆ ಅದು ದೊಡ್ಡೇರಿ ವೆಂಕಟಗಿರಿ ರಾವ್ ಅಂತ ಒಬ್ಬ ಶ್ರೇಷ್ಠ ಡಾಕ್ಟರ್, ಅವರು ಹಾಗಂತ ಪ್ರಕೃತಿ ಛಾಯಾಗ್ರಾಹಕರು ಸಹ ಆಗಿದ್ದರು. ಅವರು ಒಂದು 3-4 ಕಾದಂಬರಿಗಳನ್ನು ಬರೆದಿದ್ದರು, ಬರವಣಿಗೆ ಅಭ್ಯಾಸನಿತ್ತು ಅವರಿಗೆ. ಆ ವೆಂಕಟಗಿರಿ ರಾಯರು ಬರೆದಂಥ ಅವಧಾನ ಅಂತ ಒಂದು ಕಾದಂಬರಿಯನ್ನು ಅಮೃತಗಳಿಗೆ ಅಂತ ಪುಟ್ಟಣ್ಣವರು ಮಾಡಿದ್ರು. ಅದು ಸಾಗರ ಮತ್ತು ವರದಹಳ್ಳಿ ಸುತ್ತಮುತ್ತ ಮಾಡಿದಂಥ ಚಿತ್ರ. ಅದು ಮಲೆನಾಡಲ್ಲಿ ಅವರು ಚಿತ್ರಿಸಿದ್ದಾರೆ. ಅದರಲ್ಲಿ ಒಂದು ಮುಖ್ಯ ಪಾತ್ರವನ್ನು ನನಗೆ ಕೊಟ್ಟಿದ್ದರು ಪುಟ್ಟಣ್ಣ. ಅದು ಕಾಲೇಜಿನಲ್ಲಿ ಬರುವಂಥ, ಕಾಲೇಜ್ ಹುಡುಗರುಗಳು ಏನೇನೆಲ್ಲ ಅವಾಂತರಗಳು ಮಾಡ್ತಾರೆ, ಏನಾಗುತ್ತೆ, ಆದರೆ ಏನಾಗುತ್ತೆ ಮುಂದೆ ಅನ್ನೋದು ಹಾಗೆ. ಅದು ದುಡುಕಿ ಕಾಲೇಜ್ ಹುಡುಗರುಗಳು ತಮ್ಮ ವಯಸ್ಸಿಗೆ ಮೀರಿದ ಅಥವಾ ಬೇಕಾಗೋದು ಬೇಡಾದ್ದನ್ನು ಏನೋ ಮಾಡಿಕೊಂಡು ಏನಾಗುತ್ತೆ ಮುಂದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೆ ಸ್ವಲ್ಪ ಧಾರ್ಮಿಕ ಟಚ್ಚನ್ನು ಕೊಟ್ಟು ಅದನ್ನೊಂದು ಸುಂದರವಾದ ಹಾಡನ್ನು ಬರೆದಿದ್ದಾರೆ. ಒಂದು ಅಭಿವೃದ್ಧಿ ಅಂದರೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗುವಂಥ ಅದೊಂದು ಉಪದೇಶವನ್ನು ಪುಟ್ಟಣ್ಣವರು ಹೇಳಿದ್ದಾರೆ. ಅದರಲ್ಲಿ ಒಬ್ಬ ಕಲಾವಿದ ಅಷ್ಟೇ, ಕಾಲೇಜ್ ವಿದ್ಯಾರ್ಥಿಯಾಗಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ನನ್ನ ಜೊತೆ ಪದ್ಮಾ ವಸಂತಿಯವರು ನಾಯಕಿಯಾಗಿಯೂ, ಶ್ರೀಧರನ್ ಅವರು ಇನ್ನೊಬ್ಬ ನಾಯಕನಾಗಿಯೂ ಅನೇಕ ಜನರೆಲ್ಲ ಇದ್ದರು ಅದರಲ್ಲಿ. ಕೆಲಸದ ವಿಷಯಕ್ಕೆ ಬಂದ್ರೆ ಪುಟ್ಟಣ್ಣನವರು ಯಾವ ರೀತಿ ಇರ್ತಿದ್ರು? ಕೆಲಸ ಅಂತ ಬಂದಾಗ ಅವರೊಬ್ಬ ಅತ್ಯಂತ ಶಿಸ್ತಿನ ಸಿಪಾಯಿ, ಕೆಲಸಕ್ಕೆ ಭಾಳ ಗೌರವ ಕೊಡುವಂಥವ್ರು. ಬೆಳಗ್ಗೆ ಅವರು ದಿನಚರಿ ಪ್ರಾರಂಭವಾಗೋದೇ ಹೆಚ್ಚು ಕಡಿಮೆ 4 ಗಂಟೆಯಿಂದ. ಆಮೇಲೆ ಅವರ ದಿನಚರಿಯಲ್ಲಿ ಅವರವರು ಪರ್ಸನಲ್ ಏನೇನಿದೆ ನಾನು ನೋಡದೇ ಇದ್ದರೂ ಸಹ ಸೆಟ್ಟಿಗೆ ಅಂತ ಬಂದಾಗ ಅಥವಾ ಬರೋಕ್ಕೆ ಮುಂಚೆ ಅವ್ರು ಬರುವಾಗಲೇ ಒಬ್ಬ ವಿಶೇಷ ಸಾಧು ಬಂದಂಗಿರುತ್ತೆ. ಹಣೆಗೆ ಭಸ್ಮಧಾರಣೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅತ್ಯಂತ ತದಾತ್ಮ ಮನೋಭಾವನೆಯಿಂದ ನಾವು ಇವತ್ತಿನ ಆ ಕೆಲಸವನ್ನು ನಾವು ಮಾಡಬೇಕು. ಅದು ಸಿನಿಮಾ ಇದ್ದಿರ್ಬೋದು ಅಥವಾ ಏನೂ ಊಟ ಇರ್ಬೋದು, ಅಥವಾ ನಿದ್ರೆ ಇರ್ಬೋದು, ಇನ್ನು ಭಾಷಣ ಇರ್ಬೋದು, ಫಂಕ್ಷನ್ ಇರ್ಬೋದು, ಅದಕ್ಕೆ ಅಷ್ಟು ತಯಾರಿಯಿಂದನೇ ಅವ್ರು ಬಂದಿರೋರು. ಹಾಗಾದ್ರೆ ಅಲ್ಲಿ ಬಂದಮೇಲೂ ಮತ್ತು ಬೇರೆ ಬೇರೆ ತಯಾರಿ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ವಿಶೇಷ ಗುಣನೂ ಅವರಲ್ಲಿತ್ತು. ಅದನ್ನು ನಾನು ನೋಡಿದ್ದೇನೆ. ಒಬ್ಬ ಶಿಸ್ತಿನ ಸಿಪಾಯಿ, ಅವರಷ್ಟು ಗಂಭೀರವಾಗೇ ಬರ್ತಾಯಿದ್ರು. ಆಮೇಲೆ ಅವತ್ತಿನ ಸೀಕ್ವೆನ್ಸ್ ಅದನ್ನು ಹೇಗೆ ತೆಗಿಬೇಕೋ ಅದನ್ನೆಲ್ಲ ತಲೆ ಇಟ್ಕೊಂಡು ಬಂದು ಅದು ಕೆಲವು ಕಾಲ ಬದಲಾವಣೆಯೂ ಆಗ್ಬೋದಾಗಿತ್ತು. ಅದಕ್ಕೆ ವಿಶೇಷ ರೂಪವನ್ನು ಕೊಡಲಿಕ್ಕೆ ಅದು ಚೇಂಜಸ್ಸು ಮಾಡಿಕೊಡ್ತಾಯಿದ್ರು. ಅದು ಒಟ್ಟಾರೆ ಹ್ಯಾಪಿಯಾಗಿ ಚೆನ್ನಾಗಿ ತೃಪ್ತಿಕರವಾಗಿ ಮಾಡುವಂಥ ವಿಶೇಷ ಕೆಲಸಗಾರರಾಗಿದ್ದರು ಅವರು. ಪುಟ್ಟಣ್ಣನವರ ಸಿನಿಮಾ ಪೂರ್ವ ತಯಾರಿ ಹೇಗಿರ್ತಿತ್ತು? ನಿಮ್ಮ ಹತ್ತಿರ ಯಾವ ರೀತಿ ರಿಹರ್ಸಲ್ ಮಾಡಿಸ್ತಿದ್ರು? ಇಲ್ಲ, ಅದು
ಒಂದು ಕಥೆಯ ಭಾಗವನ್ನು ಅವ್ರು ತಗೊಂಡಾಗ ಅಥವಾ ಒಂದು ಕಾದಂಬರಿನೋ ಏನೋ ಒಂದು ಕಥೆ ತಗೊಂಡಾಗ ಸಿನಿಮಾ ಮಾಡಬೇಕಂತಿದ್ದಾಗ ಹೆಚ್ಚು ಕಡಿಮೆ ಅದು 6 ತಿಂಗಳಿಗೆ ಮುಂಚೆನೇ ಸಿದ್ಧವಾಗ್ತಿತ್ತು. 6 ತಿಂಗಳಿಗೆ ಮುಂಚೆನೇ ಯಾವ್ಯಾವ ಲೊಕೇಶನ್ನಿಗೆ ಹೊಂದಾಣಿಕೆ ಆಗುತ್ತೆ, ಯಾವ್ಯಾವ ಕಲಾವಿದಗಳು ಬೇಕು ಅಂತ ಲಿಸ್ಟ್ ಮಾಡ್ಕೋತಾಯಿದ್ರು. ಆಮೇಲೆ ಅದು ಹೇಗೆ ಸ್ಕ್ರಿಪ್ಟ್ ಮಾಡ್ಕೋತಾಯಿದ್ರು ಅಂತ ನನಗೆ ಗೊತ್ತಿರಲಿಲ್ಲ, ಅವರು ಅಸಿಸ್ಟೆಂಟ್ಗಳಿಗೆ ಗೊತ್ತಿರ್ತದೆ. ಅವರು ನಂದಿ ಹಿಲ್ಸೋ ಅಥವಾ ಸಾವನದುರ್ಗನೋ ಇನ್ಯಾವುದೋ ಒಂದು ಪ್ರಕೃತಿ ಯೋಗ್ಯವಾದ ಸುಂದರವಾದ ಸ್ಥಳಗಳಿಗೆ ಹೋಗಿ ಕೂತ್ಕೊಂಡು ವಾರಗಟ್ಟಲೆ ಕೂತ್ಕೊಂಡು ಚರ್ಚೆ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಮತ್ತು ಕ್ಯಾಮರಾಮನ್ನು ಇವರೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಆ ಥರ ಕರ್ಕೊಂಡು ಹೋಗಿ ಒಂದು ತಯಾರಿ ಮಾಡಿ ಒಂದು ರೂಪ ಕೊಡ್ತಿದ್ರು ಅದಕ್ಕೆ. ಅವರಿಗೂ ಬಹುಶಃ ಸತ್ಯಜಿತ್ ರೇ ಅವರಿಗೂ ಒಂದು ಹೋಲಿಕೆ ಇದೆ. ಸತ್ಯಜಿತ್ ರೇ ಅವರು ಕೂಡ ಅದೇ ಥರ ಮಾಡಿ ಅದಕ್ಕೆ ಒಂದು ಈ ಥರ ಕಥೆ ಹೇಳ್ಬೇಕಾರೆಲ್ಲ ಅದಕ್ಕೆಲ್ಲ ಚಿತ್ರ ಬಿಡಿಸ್ಕೋತಾ ಇದ್ರಂತೆ. ಈ ಥರ ದೃಶ್ಯಗಳು ಹೀಗೆ ಬರಬೇಕು ಹಾಗೆ ಬರ್ಬೇಕು, ಅದನ್ನ ಇವರು ಮನಸ್ಸಲ್ಲಿ ಇಟ್ಕೋತಾ ಇದ್ರು. ಹೊಸ ಕಲಾವಿದರಿಗೆ ಪುಟ್ಟಣ್ಣನವರು ಯಾವ ರೀತಿ ಪ್ರೋತ್ಸಾಹ ನೀಡ್ತಿದ್ರು? ಅಲ್ಲಿ ಹೊಸಬರು ಹಳಬರು ಅಂತ ನೋಡ್ತಾನೆ ಇರಲಿಲ್ಲ. ಪುಟ್ಟಣ್ಣ ಇರೋದಕ್ಕೆ ನಾವೆಲ್ಲರೂ ಹೊಸಬರೇ, ಪ್ರತಿ ನಿಮಿಷವೂ ಹೊಸತನವೇ. ಯಾಕಂದರೆ ನಮಗೆ ಅವ್ರ ಕತೆ ಹೇಳಿದ್ದಿದ್ರೂ ಸಹ ನಾವು ಆ ಕಥೆಯಲ್ಲಿ ಇರಬೇಕು ಅಷ್ಟೇ, ಆ ಕಥೆಯಲ್ಲಿ ನಾವು ತಲ್ಲೀನರಾಗಿರಬೇಕು. ಅವ್ರು ಹೊಸಬ ಇರಲಿ ಹಳಬ ಇರಲಿ ಪುಟ್ಟಣ್ಣವರು ಕಲಾವಿದರಾಗಿರ್ತಿದ್ರು. ಅವರು ಮುಂದೆ ಚಲನಚಿತ್ರದ ಕನ್ನಡದ ಶ್ರೇಷ್ಠ ಅಥವಾ ನಟ ನಟಿಯರು ಉತ್ತಮ ನಟ ನಟಿಯರ ಸಾಲಲ್ಲಿ ಅವರು ಇರ್ತಿದ್ರು. ಅಲ್ಲಿ ಹೊಸಬ ಹಳಬ ಅಂತ ಏನೂ ಬರ್ತಿಲ್ಲ. ಅದಲ್ಲಿ ಅವ್ರು ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರೂ ಪುಟ್ಟಣ್ಣವರ ಚಿತ್ರಗಳನ್ನು ನೋಡುವವರ ದೃಷ್ಟಿಯಲ್ಲಿ ಕಲಾವಿದರಾಗ್ತಿದ್ರು. ಶೂಟಿಂಗ್ ಸಂದರ್ಭದಲ್ಲಿ ತಪ್ಪು ಮಾಡ್ತಿದ್ರೆ ಪುಟ್ಟಣ್ಣನವರು ಏನ್ ಮಾಡ್ತಿದ್ರು? ಶಿಸ್ತಿನ ಸಿಪಾಯಿ, ಅವರೊಬ್ಬ ಹೆಡ್ ಮಾಸ್ಟರ್ ಸ್ಕೂಲಲ್ಲಿ ಹೇಗಿರ್ತಾರೋ ಆ ಥರ ಹಾಗೇ ಇದ್ದರು. ಯಾಕೆಂದರೆ ಅವರು ಯಾವತ್ತೂ ಇವಾಗ ಕನ್ನಡದ ಭಾಷೆಗೆ ಅಪಚಾರ ಆಗೋದಾಗಲಿ ಅಥವಾ ಅವ್ರು ಹೇಳ್ಕೊಟ್ಟ ಮಾತಿಗೆ ಅಪಚಾರ ಅಥವಾ ಅಪಾರ್ಥ ಬರುವಂಥ ರೀತಿಯಲ್ಲಾಗಲಿ ಎಕ್ಸ್ಪ್ರೆಷನ್ ಬರೋದಾಗಲಿ ಅಥವಾ ಆ ರೀತಿ ಅದಕ್ಕೆ ವಿರುದ್ಧವಾಗಿ ವ್ಯವಹಾರ ಮಾಡೋದಾಗಲಿ ಅದು ಅವರು ಸಹಿಸ್ತಿರ್ಲಿಲ್ಲ. ಆ ಚಿತ್ರದಲ್ಲಿ ಏನು ಬರಬೇಕು ಅದು ಆ್ಯಪ್ಟಾಗಿ ಬರೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಿದ್ರು. ಅವ್ರು ಹೇಳ್ಕೊಟ್ಟು ನಾವು 100ಕ್ಕೆ 100 ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಒಂದು ದೃಷ್ಟಿಯಲ್ಲಿ ಈಗ ನನ್ನ ತಾಯಿನ ನಾನು ನೋಡಬೇಕು ಅಥವಾ ತಾಯಿನ ನಾನು ಪ್ರೇಮಿ ಥರ ನೋಡಬೇಕು ಅಂತಂದಾಗ ಅದು ಭಾಳ ಕಷ್ಟವಾದ ಕೆಲಸ ರಂಗನಾಯಕಿದೆ. ಅದನ್ನು ಅವರು ಹೀಗೆ ನೋಡಪ್ಪ ಸಾಕು ಅಂತ ಹೇಳ್ತಿದ್ರು. ಅದನ್ನು 100ಕ್ಕೆ 100 ನಾನು ಲವರ್ ಥರ ನೋಡೋಕ್ಕಾಗ್ತಿರ್ಲಿಲ್ಲ. ಅದರ ತಾಯಿನ ನಾನು ಹೇಗೆ ನೋಡೋದು, ತಾಯಿ ಒಳಗೆ ಆಂತರ್ಯದಲ್ಲಿ ನನ್ನ ತಾಯಿ ಅವಳು ಅನ್ನೋ ಥರ ನೋಡಬೇಕು. ಅದಕ್ಕೆ ವಿಚಿತ್ರವಾದಂಥ ಒಂದು ಸನ್ನಿವೇಶದಲ್ಲಿ ಅವರು ಅಬ್ಸರ್ವ್ ಮಾಡಿದ್ರೆ ಸಾಕಾಗ್ತಿತ್ತು. ನಾವು ಅದನ್ನು ಬೇರೆ ಬೇರೆ ರೂಪದಲ್ಲಿ ತೊಗೊಂಡು ಹೋಗ್ಬಿಟ್ರೆ ಆವಾಗ ಅವ್ರಿಗೆ ಕೋಪ ಬರೋದು, ಸರಿ ಇರ್ತಿರಲಿಲ್ಲ ಇದು ಅಂತ. ಅವ್ರಿಗೆ ಸರಿ ಬರಲಿಲ್ಲ ಅಂದ್ರೆ ಸರಿ ಇಲ್ಲ, ಅದು ಯಾರೂ ಇರಲಿ ಅವ್ರು ಹೇಳೋರು ಅಷ್ಟೇ. ಆ ಭಾಷೆ ಶುದ್ಧ ಸ್ಫುಟತೆ, ಭಾಷಾ ಸ್ಫುಟತೆ ಚೆನ್ನಾಗಿರಬೇಕು, ಎಲ್ಲವೂ ಚೆನ್ನಾಗಿರಬೇಕು. ಅವ್ರ ದೃಷ್ಟಿಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಶುದ್ಧವಾಗಿರಬೇಕು. ನೀವು ಮನೆಯೊಳಗೆ ಅಥವಾ ಮತ್ತೆ ತೆರೆ ಹಿಂದೆ ಏನಾದರೂ ಆಗಲಿ ಅದು ಸಂಬಂಧ ಇಲ್ಲ, ನೀವು ಏನಾದರೂ ಆಗಲಿ, ಆದರೆ ಎದುರುಗಡೆ ಇದ್ದಾಗ ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿರಬೇಕು. ಅವರು ಹೇಳಿದಂತೆ ಮಾಡಬೇಕಾಗ್ತಿತ್ತು. ಅದು ನಿಖರವಾಗಿರ್ತಾಯಿತ್ತು. ನಿಮ್ಮನ್ನ ಲವರ್ ಬಾಯ್ ಪಾತ್ರದಲ್ಲಿ ಹೆಚ್ಚು ತೋರಿಸ್ತಿದ್ರು, ಯಾಕೆ ಗೊತ್ತಿಲ್ಲ. ಅದು ಆಗಿನ ನನ್ನ ವಯಸ್ಸಿಗೆ ಆ ಥರ ಪಾತ್ರಗಳು ಸಿಕ್ಕಿತ್ತೋ ಅಥವಾ ಚಿತ್ರಕ್ಕೆ ನನ್ನ ದೇಹದ ರಚನೆ ಅಥವಾ ನನ್ನ ರೂಪ ಅಥವಾ ಏನೋ ಅದು ಆ ಥರ ಹೊಂದಾಣಿಕೆ ಆಗಿತ್ತು ಏನೋ ಇರ್ಬೋದು. ಆ ಥರ ಕಥೆಗೆ ನನಗೆ ಆ ಥರ ಕೊಟ್ಟಿದ್ದರು. ಅವ್ರು ಏನು ಹೇಳಿದಾರೆ ಅದಂತೂ ನಾನು ಮಾಡಿದ್ದೀನಿ. ಅದರಿಂದ ನನಗೆ ಬೇರೆ ಬೇರೆ ಹೆಸರುಗಳೆಲ್ಲ ಬಂತು. ಏನೋ ಪ್ಲೇ ಬಾಯ್ ಅಂತ ಬಂತು, ಏನೇನೋ ಬಂತು, ಲವರ್ ಬಾಯ್ ಪ್ಲೇ ಬಾಯ್ ಏನೋ ಅಂತಾರಲ್ಲ ಅದೆಲ್ಲ ಬಂತು. ಸ್ತ್ರೀ ಪ್ರಧಾನತೆಯ ಸಿನಿಮಾಗಳಿಗೆ ಹೆಚ್ಚು ಒತ್ತು ನೀಡ್ತಿದ್ರು, ಯಾಕೆ? ಅದೇ ಈಗ ಸಂಸ್ಕೃತಿ ಪರಂಪರೆ ಅಂತ ಬಂದಾಗ ನಮ್ಮ ನಾಡಿನ ಒಂದು ಮೂಲಕ್ಕೆ ಹೋಗ್ತಾರೆ ಅವರು. ಈಗ ಆ ಮೂಲಕ್ಕೆ ಹೋದಾಗ ನಮ್ಮಲ್ಲಿ ತಾಯಿಗೆ ಪ್ರಥಮ ಸ್ಥಾನ ಇರ್ತದಲ್ಲ, ಹೆಣ್ಣಿಗೆ ಪ್ರಥಮ ಸ್ಥಾನ ಇರ್ತದಲ್ಲ, ಅದನ್ನು ಬೇರಿಟ್ಕೊಂಡೇ ಕಥೆನ ಹೆಣೆಯುವಂಥದ್ದು ಅವರು ಹೆಚ್ಚಿನ ಇದು ಅದು ಅಲ್ಲಿಂದನೇ ಶುರುವಾಗ್ತದೆ. ಹಾಗಾಗಿ ಅವರು ಸ್ತ್ರೀಗೆ ಅತ್ಯಂತ ಗೌರವಯುತವಾಗಿರ್ತಾಯಿದ್ರು. ಅವರ ಸ್ತ್ರೀ ಶಕ್ತಿಯ ಆರಾಧಕರು ಕೂಡ. ಪುಟ್ಟಣ್ಣನವರು ತುಂಬಾ ಜಾಸ್ತಿ ಕೋಪ ಮಾಡಿಕೊಂಡ ಸಂದರ್ಭ ನೀವು ಕಂಡ ಹಾಗೆ? ಅದು ಅನೇಕ ಸಲ ಇತ್ತು. ಕೆಲಸದಲ್ಲಿ ಕೋಪ ಯಾವಾಗಲೂ ಇರೋದೆ. ಆ ಕೋಪ ಹೆಚ್ಚಿಗೆ ಹೊತ್ತು ಇರಲಿಲ್ಲ. ಈ ಕೆಲವು ಕಲಾವಿದರಿಗೆ ನೀನು ಸರಿಯಾಗಿ ಡೈಲಾಗ್ ಹೇಳ್ತಾವೆ, ಕನ್ನಡ ಚೆನ್ನಾಗಿ ಸ್ಫುಟವಾಗಿ ಮಾತಾಡ್ತಿಲ್ಲ ಅಂತಂದಾಗ 2-3 ಸಲ ತಿದ್ದವರು, 10-6 ಸಲ ತಿದ್ದವರು. ಆವಾಗ ಕೋಪ ಮಾಡ್ಕೊಳ್ಳೋರು, ಬೈಯೋರು, ಹೊಡೆಯೋರು, ಒಂದೊಂದು ಮಾತಲ್ಲಿ ಹೊಡೆಯೋರು. ನಾವೆಲ್ಲರೂ ಏಟು ತಿಂದಿದ್ದೀವಿ. ಆದರೆ ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ರು. ಆಮೇಲೆ ಅದು ಪ್ರೀತಿಯಲ್ಲಿ ಹಾಗೆ ಹೊಡೆಯೋದು ಅದು ಅಷ್ಟೇ. ಅವ್ರ ಕೆಲಸವನ್ನು ಅವರ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಕ್ಕೋಸ್ಕರ ಆ ಥರ ಹೊಡೆಯೋದು ಬಿಟ್ಟರೆ ಮಿಕ್ಕಿರೋದೇನಕ್ಕೂ ಅಲ್ಲ. ಅದು ಆ ಹೊಡೆತದಲ್ಲಿ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದ್ವಿ. ಆಮೇಲೆ ಅವ್ರ ಮೇಲೆ ಗೌರವ ಜಾಸ್ತಿ ಬರ್ತಿತ್ತು.
ಹಾಗಾಗಿ ಅಯ್ಯೋ ಅಯ್ಯೋ ಇಂಥವ್ರ ಜೊತೆ ಕೆಲಸ ಮಾಡೋದ್ರಿಂದ ನಮ್ಮ ಭಾಗ್ಯವೇ ಇದಾಯ್ತಲ್ಲ ಅನ್ನೋ ಥರ ನಾವು ಆನಂದ ಪಡ್ತಾಯಿದ್ವಿ. ತಿರ್ಗಾ ಹಪಿಸ್ತಾ ಇದ್ವಿ, ಮತ್ತೆ ಪುಟ್ಟಣ್ಣವ್ರ ಕೆಲಸ ಯಾವಾಗ ಸಿಗ್ಬೋದು ಅನ್ನೋ ಥರ ಒಂದು ನಮ್ಗೆ ಆಸೆ ಇರೋದು ಯಾವಾಗಲೂ. ಒಂದು ಪುಟ್ಟಣ್ಣ ಚಿತ್ರ ನಾವು ಮಾಡಿದ್ದೀವಿ ಅಂತ ಆದರೆ ಕನ್ನಡ ಚಿತ್ರರಂಗದಲ್ಲಿ ನಾವು ಗಟ್ಟಿಯಾಗಿ ನೆಲೆಯೂರಬಲ್ಲಂಥ ಒಬ್ಬ ಕಲಾವಿದರು ಆಗ್ತಿದ್ವಿ ಅಂತಂದರೆ ಯಾವ ಕಲಾವಿದರಿಗೆ ಆಸೆ ಆಗೋಲ್ಲ ಹೇಳಿ. ಅಂಥ ಒಂದು ಸೌಭಾಗ್ಯವಂತರಲ್ಲಿ ನಾವು ಇದ್ವಿ ಅನ್ನೋದೇ ನಮಗೊಂದು ಹೆಮ್ಮೆ. ಅವರು ಹೆಚ್ಚು ಸಂಭ್ರಮಿಸಿದ ಸಂದರ್ಭ ನೀವು ನೋಡಿದ ಬಗ್ಗೆ ಹೇಳಿ. ಯಾವಾಗಲೂ ಬೆಳಗಿನ ಸಂಜೆವರೆಗೂ ಖುಷಿಯಲ್ಲಿ ಇರ್ತಾ ಇದ್ದರು ಅವರು. ಅವ್ರಿಗೆ ಒಂದು ಉತ್ತಮನ ಅವ್ರು ಹೇಳ್ಕೊಟ್ಟಂತೆ ನಾವು ಮಾಡಿದ್ರೆ ಅವ್ರಿಗೆ ಆನಂದ ಆಗ್ತಾಯಿತ್ತು. ಅವ್ರ ಕಥಾಭಾಗಕ್ಕೆ ಅಡ್ಡಿಲ್ಲಪ್ಪ, ನನಗೆ ನ್ಯಾಯ ದೊರಕಿದೆ, ಈ ಸೀನ್ ಚೆನ್ನಾಗಿ ಬಂತು, ನನಗೆ ನಾನು ಅಂದ್ಕೊಂಡು ಹಾಗೆ ಬಂತು ಅಂತ ಅವ್ರಿಗೆ ಖುಷಿ ಆಗೋದು, ಅಂತರಾತ್ಮಲ್ಲಿ ಖುಷಿ ಆಗೋದು. ನಗೆ ಬೀರೋರು, ಚೆನ್ನಾಗಿ ಮಾಡಿದ್ದೇ ಕಾಣೋ ಅಂತ ಅನ್ನೋರು. ಆದರೆ ಒಂದು ಮಾರ್ಕ್ಸ್ ಹಾಕೋರು, 30%, 40%, 50% ಮಾಡಿದ್ಯಾ, ಇನ್ನೊಂದು 60% ಮಾಡಿದ್ಯಾ, ಇನ್ನೂ ಚೆನ್ನಾಗಿ ಮಾಡ್ಬೋದು ನೀನು ಅಂತ ಕೂಡ ಹೇಳೋರು. ಶೂಟಿಂಗ್ ಇಲ್ಲದ ಸಂದರ್ಭದಲ್ಲಿ ಪುಟ್ಟಣ್ಣನವರು ಯಾವ ರೀತಿ ಇರ್ತಿದ್ರು? ಶೂಟಿಂಗ್ ಇಲ್ಲದಿದ್ದ ಸಂದರ್ಭದಲ್ಲಿ ಅವ್ರ ಪರ್ಸನಲ್ ಲೈಫ್ ನನಗೆ ಗೊತ್ತಿಲ್ಲ. ಆದರೆ ಅವರು ತುಂಬ ಓದ್ತಾರೆ. ಅದು ಹೇಳಿದ್ನಲ್ಲ, ಸಾಹಿತಿಗಳು, ಅವ್ರ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ಮದ್ರಾಸಲ್ಲಿ. ಅವ್ರದ್ದು ದೊಡ್ಡ ಸಾಮ್ರಾಜ್ಯ ಬಿಡಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಿಕ್ಕೆ ಹೋಗಲ್ಲ. ತುಂಬ ಓದ್ತಾರೆ, ಮ್ಯೂಸಿಕ್ ಲವರ್ಸು, ಮತ್ತು ಪ್ರಕೃತಿ ಪ್ರಿಯರವರು, ಧಾರ್ಮಿಕ ಕೆಲವು ಇದಕ್ಕೆ ಹೋಗ್ತಾಯಿದ್ರು, ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ರು. ಅವರು ಅದೆಲ್ಲ ತೊಡಗಿಸ್ಕೊಳ್ತಾಯಿದ್ರು, ಚರ್ಚ್ಗಳಲ್ಲಿ ಭಾಗವಹಿಸ್ತಾಯಿದ್ರು. ಕನ್ನಡ ಚಲನಚಿತ್ರದ ನಿರ್ದೇಶಕರ ಸಂಘಕ್ಕೆ ಪ್ರಪ್ರಥಮ ಮುಖ್ಯಸ್ಥರಾಗಿದ್ದರು ಅವರು. ಅವ್ರನ್ನ ನಿರ್ದೇಶಕ ಅಂತ ಎಲ್ಲರೂ ಒಪ್ಕೊಂಡಿದ್ರು ಕನ್ನಡ ಚಿತ್ರರಂಗದಲ್ಲಿ. ನಿರ್ದೇಶಕರಿಗೆ ನಿರ್ದೇಶಕ ಅಂತ ಅಷ್ಟೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಪುಟ್ಟಣ್ಣ ಕಣಗಾಲ್ ಒಂದು ಅದ್ಭುತ ಹೆಸರು ಅಂತ ಎಲ್ಲ ಕಡೆಗೆ ಸಿದ್ಧವಾಗಿತ್ತು. ದಕ್ಷಿಣ ಕನ್ನಡ ನಾವು ಮದ್ರಾಸಲ್ಲಿ ಎಲ್ಲ ಕೇಳ್ತಾ ಇದ್ವಿ, ಕೆ ಬಾಲಚಂದ್ರ, ಭಾಗ್ಯರಾಜ, ಭಾರತೀರಾಜ ಅಂತ ಉತ್ತಮ ನಿರ್ದೇಶಕರುಗಳು ಕೂಡ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ ನೋಡೋಕ್ಕೆ ಬೆಂಗಳೂರಿಗೆ ಬರ್ತಾಯಿದ್ರು. 8 ದಿವಸ ಇಲ್ಲಿ ರೂಮ್ ಹಾಕ್ಕೊಂಡು ಅವ್ರ ಚಿತ್ರಗಳನ್ನು ಬ್ಲ್ಯಾಕ್ಔಟ್ ನೋಡಿ ಅದರಲ್ಲಿರುವ ಕೆಲವು ಉತ್ತಮ ಅಂಶಗಳನ್ನು ತಮಿಳಿಗೆ ಅವರು ಹೇಳ್ತಾಯಿದ್ರು. ತೆಲುಗಿನಿಂದ ಬಾಪು ಇತ್ಯಾದಿ ಒಳ್ಳೊಳ್ಳೆ ಕೆ ವಿಶ್ವನಾಥ್ ಅಂಥವರೆಲ್ಲ ಚಿತ್ರ ನೋಡಿಕೊಂಡು ಹೋಗಿ ತೆಲುಗಿನಲ್ಲಿ ಅಳವಡಿಸ್ಕೊಳ್ತಾಯಿದ್ರು. ಅವರೆಲ್ಲರೂ ಶ್ರೇಷ್ಠ ನಿರ್ದೇಶಕರಾಗಿದ್ದಾರೆ. ಅದಕ್ಕೆಲ್ಲ ಪುಟ್ಟಣ್ಣನೇ ಕಾರಣ ಅಂತ ಅವರೆಲ್ಲ ಹೇಳ್ಕೊಂಡಿದ್ದು ನಾನು ಕೇಳಿದ್ದೀನಿ. ಪುಟ್ಟಣ್ಣ ಅವರಿಂದ ನಾನು ಬೇಕಾದಷ್ಟು ಕಲ್ತಿದ್ದೀನಿ ಅಂತ ಕೆ ಬಾಲಚಂದ್ರ ನನ್ನೆದುರಿಗೆ ಹೇಳಿದ್ದಾರೆ, ಅದು ನಾನು ಕೇಳ್ಕೊಂಡಿದ್ದೀನಿ. ಇಷ್ಟನ್ನೇ ಅಲ್ಲ, ನಾವು ಮಾತ್ರ ಕರ್ನಾಟಕದಲ್ಲಿ ಪುಟ್ಟಣ್ಣವರಿಗೋಸ್ಕರ ನಾವು ಅವ್ರ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ನಾವು ಏನೂ ಮಾಡಲಿಲ್ಲವಲ್ಲ ಅಂತ ಕೊರಗು ನನಗಿದೆ. ಅವ್ರ ಹೆಸರಲ್ಲಿದ್ದಂಥ ಒಂದು ಥಿಯೇಟ್ರ್ ಕೂಡ ನಾವು ಇನ್ನೂ ಉಳಿಸ್ಕೊಳ್ಳಿಲ್ವಲ್ಲ. ಅದು ಜಯನಗರದ ಕಾಂಪ್ಲೆಕ್ಸಲ್ಲಿತ್ತು, ಅದು ಏನಾಯಿತು ಅನ್ನೋದ್ರ ಬಗ್ಗೆ ನನಗಿನ್ನೂ ಕುತೂಹಲ ಇದೆ. ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ಆದಷ್ಟು ಬೇಗ ಪುಟ್ಟಣ್ಣ ಹೆಸರನ್ನು ಉಳಿಯುವಂಥ ಕೆಲಸವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯವರು ಆದರೂ ಮಾಡಬೇಕು ಅಂತ ಕಳಕಳಿಂದ ಕೇಳ್ಕೊತೇನೆ. ಒಂದಿದೆ, ನಮ್ಮ ಭಾರತ ದೇಶ ಪುಟ್ಟಣ್ಣವರ ಹೆಸರನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದೆ. ಅಲ್ಲಿ ನೀವು ದ ಸ್ಟಾರ್ವರ್ಡ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಒಂದು ಲಿಸ್ಟ್ ಬಂದಾಗ ದೆಹಲಿಯ ಒಂದು ಮ್ಯೂಸಿಯಂನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಫೋಟೋವನ್ನು ಸತ್ಯಜಿತ್ ರೇ ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದನ್ನು ನೋಡಿ ಎಂಥ ಕನ್ನಡಿಗನಾದರೂ ಒಂದು ಸಂತೋಷಕರವಾದಂಥ ವಿಚಾರ. ಎಲ್ಲ ದಾದಾ ಸಾಹೇಬ್ ಫಾಲ್ಕೆಗಳ ಅವಾರ್ಡ್ಗಳ ಜೊತೆಗೂ ಸಹ ಪುಟ್ಟಣ್ಣವರ ಒಂದು ಅಲ್ಲಿ ಫೋಟೋ ಇದೆ. ನಾನು ನೋಡ್ಬಿಟ್ಟು ಸಂತೋಷಪಟ್ಟಿದ್ದೇನೆ. ಪುಟ್ಟಣ್ಣನವರ ಶಿಷ್ಯನಾಗಿ ಅವರ ನೆನಪುಗಳು ಮುಂದಿನ ಪೀಳಿಗೆಗೆ ಮುಂದುವರಿಯಬೇಕು ಅಂದರೆ ಏನು ಮಾಡಬೇಕು? ಅದೇ ನಾನು ಹೇಳ್ತಾ ಇರೋದು, ಅವ್ರ ನೆನಪಿಗೋಸ್ಕರ ನಾವು ಕೊನೆ ಪಕ್ಷ ಇವಾಗ ಶಂಕರ್ನಾಗ್ ಅವರ ಹೆಸರಲ್ಲಿ ಒಂದು ಥಿಯೇಟ್ರ್ ಇಟ್ಟವಲ್ಲ, ಅದೇ ಥರ ಅವ್ರಿಗೂ ಯಾವುದೋ ಒಂದು ಕಾಂಪ್ಲೆಕ್ಸೋ ಅಥವಾ ಏನೋ ಪಾರ್ಕೋ ಏನೋ ಒಂದು ಅವರ ನೆನಪು ಶಾಶ್ವತ. ಯಾರು ಹೂ ಇಸ್ ದಟ್ ಪುಟ್ಟಣ್ಣ ಕಣಗಾಲ್ ಅನ್ನೋ ಥರ ಆಗಬಾರ್ದಲ್ಲ, ಅದು ಗೊತ್ತಾಗೋಂಗೆ ಆಗೋದಕ್ಕೆ ಚೆನ್ನಾಗಿತ್ತು. ಇವಾಗ ನಾವೇನು ಅವರ ಅಧ್ಯಯನ ಪೀಠ ಮಾಡಿ ಯೂನಿವರ್ಸಿಟಿಯೊಳಗೆ ಅವ್ರು ಪುಟ್ಟಣ್ಣವ್ರ ಬಗ್ಗೆ ಒಂದು ಪಾಠ ಹಾಕಿ ಅಂತ ನಾವೇನು ಹೇಳೋಕ್ಕೆ ಹೋಗಲ್ಲ. ಅದನ್ನು ತಿಳ್ಕೊಳ್ಬೇಕು. ಕನ್ನಡ ಕಲ್ಚರ್ನವರು, ಸಿನಿಮಾಕ್ಕೆ ಇರುವಂಥ ಜನಗಳೆಲ್ಲ ತಿಳ್ಕೊಬೇಕು. ಜವಾಬ್ದಾರಿಯುತ ಅಧಿಕಾರಯುತ ಸ್ಥಾನದಲ್ಲಿದ್ದವರು ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಆಸೆ. ಈಗಂತ ಪುಟ್ಟಣ್ಣನಿಂದ ಬೆಳೆದಂತಹ ಕಲಾವಿದರನ್ನ ನಾವು ತುಂಬ ತಲೆ ಮೇಲೆ ಹೊತ್ಕೊಂಡು ಬಿಟ್ಟಿದ್ದೀವಿ, ಪುಟ್ಟಣ್ಣವ್ರನ್ನೇ ಮರೆತುಕೊಂಡ್ಬಿಟ್ಟಿದ್ದೀವಿ. ಇದು ನನಗೆ ಸ್ವಲ್ಪ ಮುಜುಗರದ ವಿಷಯ ಅಂತ ಅನ್ನಿಸ್ತದೆ. ಅವರೆಲ್ಲರೂ ರೂಪುಗೊಳ್ಳಲಿಕ್ಕೆ ಪುಟ್ಟಣ್ಣ ಕಣಗಾಲ್ ಅವರ ಸಾಧನೆ, ಅವರ ಶ್ರಮ ಕಾರಣ ಆಗಿತ್ತು. ನಾವು ಅವ್ರನ್ನ ಮರ್ತವಲ್ಲ ಅನ್ನೋದು ನನಗೆ ಸ್ವಲ್ಪ ಮುಜುಗರದ ಪ್ರಶ್ನೆ ಆಗ್ತದೆ ಹೇಳ್ಕೊಳ್ಳೋಕ್ಕೆ. ಪುಟ್ಟಣ್ಣ ಈಗಿನ ನಿರ್ದೇಶಕರಿಗೂ ಮಾದರಿ.
ಈ ಮಾತನ್ನ ಯಾವ ರೀತಿ ಸಮರ್ಥಿಸ್ಕೊಳ್ತೀರಾ? ಖಂಡಿತ ಸಮಸ್ಕೊಳ್ತೀನಿ. ಯಾಕಂದರೆ ಪುಟ್ಟಣ್ಣವರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ. ಹಾಗಂತ ಈಗಿನವರೆಲ್ಲ ದಡ್ರು ಅಂತ ನಾನು ಹೇಳಲ್ಲ. ಪುಟ್ಟಣ್ಣನ ಮೀರಿಸುವಂಥ ವ್ಯಕ್ತಿತ್ವ ಇದೆ, ಅಷ್ಟು ಟೆಕ್ನಾಲಜಿ ಇದ್ದವ್ರು ಇದ್ದಾರೆ. ಯಾಕಂದರೆ ಈಗಿನ ಟೆಕ್ನಾಲಜಿಗಳು ಅಷ್ಟು ಬೆಳೆದಿದೆ. ಹಾಗಂತ ಪುಟ್ಟಣ್ಣನ ಮೀರಿಸಬಲ್ಲರು ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆಂದರೆ ಪುಟ್ಟಣ್ಣವರು ಭಾಳ ಆಳವಾಗಿ ಅಭ್ಯಾಸ ಮಾಡುವಂಥವ್ರು. ಅದು ಸಂಸ್ಕೃತಿ ಸಂಸ್ಕಾರಗಳನ್ನು ಅಥವಾ ರಾಮಾಯಣ ಮಹಾಭಾರತವನ್ನು, ನಮ್ಮ ಪರಂಪರೆಯನ್ನು ಜಾಸ್ತಿ ಪ್ರೀತಿಸ್ತಾಯಿದ್ರು. ಅದನ್ನು ಇವರು ಈಗಿನ ಹುಡುಗರುಗಳು ಲೈಟಾಗಿ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಅವರಿಗೂ ಇವ್ರಿಗೂ ವ್ಯತ್ಯಾಸಗಳು ಕಾಣ್ತದೆ. ಅಷ್ಟು ಆಡಿಯನ್ಸ್ ಪಲ್ಸ್ ಅದು ಅನುಭವಿಸೋದ್ರಲ್ಲಿ ಪುಟ್ಟಣ್ಣಷ್ಟು ಯಾರೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಭಾವನೆಗಳಲ್ಲೂ ಮಾತಿನ ಮುಖಾಂತರ ಹೇಳದೆ ದೃಶ್ಯಗಳ ಮೂಲಕ ತೋರಿಸ್ತಿದ್ರು. ಆ ಬಗ್ಗೆ ಹೇಳಿ. ತರಾಸು ಅಂತ ಮಹನೀಯರು ನಾಗರಹಾವು ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ನಾಗರಹಾವು ಅದು ಇಷ್ಟು ಬೃಹತ್ 300 ಪುಟಗಳ 400 ಪುಟಗಳ ಕಾದಂಬರಿ. ಅದನ್ನು ತೆರೆ ಮೇಲೆ 2 ತಾಸಿಗೆ ಅಳವಡಿಸಿದಾರಲ್ಲ. ಇಡೀ ನಾಗರಹಾವನ್ನು 2 ತಾಸಿನಲ್ಲಿ ಅದನ್ನು ಹೇಳಿದಾರಲ್ಲ, ಅದು ದೊಡ್ಡದಲ್ವೇ? ಅದು ಎಷ್ಟು ಬೇಕೋ ಅಷ್ಟು ತಗೊಂಡು ಬೇಡದ್ದನ್ನೆಲ್ಲ ತೆಗೆದು ಆ ಬೇಡದೇ ಇರೋ ವಿಚಾರ ಕೂಡ ಸೂಕ್ಷ್ಮವಾಗಿ ಚಿತ್ರದಲ್ಲಿ ಅಳವಡಿಸುವಂಥ ಒಂದು ಶ್ರೇಷ್ಠ ಕಲೆ ಪುಟ್ಟಣ್ಣವ್ರಿಗೆ ಕರಗತಾಗಿತ್ತಲ್ಲ, ಅದು ಮುಖ್ಯ. ಎಲ್ಲೂ ತರಾಸು ನಾಗರಹಾವಿಗೆ ಧಕ್ಕೆ ಬರದ ರೀತಿಯಲ್ಲಿ ಆ ಕಾದಂಬರಿಯನ್ನು ತೋರಿಸೋದಿದೆಯಲ್ಲ, ದೃಶ್ಯ ಮಾಧ್ಯಮದಲ್ಲಿ ತೋರಿಸೋದಿದೆಯಲ್ಲ, ಅದು ಅದ್ಭುತ ಮತ್ತು ಸಾಹಸದ ಕೆಲಸ ಅಲ್ವೇ. ಅವರಲ್ಲಿ ನಿಮಗೆ ಇಷ್ಟವಾಗ್ತಿದ್ದ ಗುಣ ಯಾವುದು? ಎಲ್ಲವೂ ಇಷ್ಟವಾಗ್ತಿತ್ತು ನನಗೆ. ಅವರ ರೀತಿ ನೀತಿ ನಡಾವಳಿಗಳು, ಅವರ ಮಾತುಗಾರಿಕೆ, ಅವರ ಜ್ಞಾನ, ಅವರ ಎಲ್ಲವೂ ನನಗೆ ಇಷ್ಟನೇ. ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ನಮಗೆ ಎಲ್ಲ ರೀತಿಯಲ್ಲಿ ಕಂಡರು. ನನಗೊಬ್ಬರು ಗುರುವಾಗಿ ಕಾಣ್ತಾರೆ, ತಂದೆಯಾಗಿ ಕಾಣ್ತಾರೆ, ಫ್ರೆಂಡಾಗಿ ಕಾಣ್ತಾರೆ, ಏನು ಬೇಕಾದ್ರೂ ಕಾಣ್ತಾರೆ ಅವರು ನನಗೆ. ಇವಾಗ ನಾನು ಈ ಕೂತಿರೋ ಸ್ಥಳ ಕೂಡ ಅವ್ರ ಚಿತ್ರದಲ್ಲಿ ಮಾಡಿದ ಚಿತ್ರದ ಪ್ರತಿಫಲವೇ ನನಗಿದು ಕೊಟ್ಟಿರೋದು, ಜನ ಕೊಟ್ಟಿರೋದು ಅಂತ ಅನಿಸ್ತದೆ. ಅವರೇ ಕೊಟ್ಟಿರೋದು, ಅವ್ರ ಮೂಲಕ ಬಂದಿರೋದು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಅವರನ್ನು ಕೊನೆಯ ಬಾರಿಗೆ ನೋಡಿದ ಸಂದರ್ಭದ ಬಗ್ಗೆ ಹೇಳಿ. ಕೊನೆಯ ಬಾರಿ ಇನ್ನೇನು, ಅವರ ಅಂತಿಮ ದರ್ಶನವೇ ಕೊನೆಯ ಬಾರಿ ಆಯ್ತಲ್ಲ. ಈಗ ಋಣಮುಕ್ತಳು ಆದಮೇಲೆ ನಾನು ಹೆಚ್ಚಿಗೆ ಸಂಪರ್ಕದಲ್ಲಿ ಇಲ್ಲ. ಋಣಮುಕ್ತಳು 100 ಡೇಸ್ ಆಯಿತು. ಆಮೇಲೆ ಅವರು ಆರೋಗ್ಯ ಹದಗೆಡ್ತಾ ಹೋಯಿತು. ನಾನು ತಮಿಳ್ ಪಿಕ್ಚರ್ನಲ್ಲಿ ಯಾವುದಲ್ಲೂ ಆ ಕಡೆ ಭಾಗವಹಿಸ್ತಾ ಇದ್ದೆ. ಆಮೇಲೆ ಅವರು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಮದ್ರಾಸಲ್ಲಿ ತಯಾರಿ ನಡೆಸಿದರು. ಅಂಬರೀಷನ್ನು ಹಾಕ್ಕೊಂಡು ಒಂದು ಪಿಕ್ಚರ್ ಅರ್ಧಕ್ಕೆ ನಿಂತೋಯ್ತು ಅದು. ಆ ಚಿತ್ರ ಅದೇ ಅವ್ರದ್ದು. ನಾನು ಅವ್ರ ಮನೆಗೆ ಹೋಗಿ ಊಟ ಮಾಡಿ ಅವ್ರು ನಮಸ್ಕಾರ ಮಾಡಿದ್ದೆ ಲಾಸ್ಟ್ ಆಯಿತು. ಅದು ಆಮೇಲೆ ಕಳೆದೋದ್ರು. ಪುಟ್ಟಣ್ಣವ್ರ ಬಗ್ಗೆ ಅದು ಬಗೆದಷ್ಟು ಆಳ, ಅದು ಮುಗಿಯದ ಕಥೆ. ಅದು ಅಷ್ಟು ಸುಲಭದಲ್ಲಿ ನನ್ನಂಥ ಪಾಮರರಿಂದ ಹೇಳಲಿಕ್ಕೆ ಕಷ್ಟವಾಗುತ್ತೆ. ಯಾಕೆಂದರೆ ನಾನು ಅವರ ಒಂದು 8-10 ವರ್ಷದ ಸಂಪರ್ಕದಲ್ಲಿ ಇದ್ದವನು. ಅವ್ರ ಜೊತೆ ಪಾತ್ರ ಮಾಡಬೇಕು ಅಂತ ಆಸೆ ಪಟ್ಟಂಥ ಅನೇಕ ಕಲಾವಿದರಲ್ಲಿ ನಾನು ಒಬ್ಬ. ಆದರೆ ನಾನು ಸಾಕಷ್ಟು ಅವರಿಂದ ನಾನು ಲಾಭವನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಕಲಾವಿದ ಆಗಿ ಒಬ್ಬ ಶ್ರೇಷ್ಠ ಗುರುತನ್ನು ತೊಗೊಂಡ್ಬಿಟ್ಟಿದ್ದೀನಿ ನಾನು. ಪರವಾಗಿಲ್ಲ ರಾಮಕೃಷ್ಣ, ನೀನು ಪುಟ್ಟಣ್ಣ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದೆಯಾ, ರಾಜ್ಕುಮಾರ್ ಅಂಥವ್ರ ಜೊತೆ ನೀನು ಪಾಠ ಮಾಡಿದೆಯಾ, ಕನ್ನಡದ ಉಳಿದ ಎಲ್ಲ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಶಕ್ತಿ ನಿನಗೆ ಬಂದಿದೆ. ಅದರಿಂದ ಪುಟ್ಟಣ್ಣ ಕಣಗಾಲ್ ಅವರಿಗೆ ನಾನು ಯಾವಾಗಲೂ ನನ್ನ ಧನ್ಯತೆಯನ್ನು ಹೇಳ್ತೀನಿ. ಇದು ನನ್ನ ನನ್ನ ಉಸಿರಿನವರೆಗೂ ನಾನು ಪುಟ್ಟಣ್ಣ ಕಣಗಾಲ್ ಹಾಗೂ ಅವರ ಶ್ರೀಮತಿಯವರಿಗೂ ಅವರ ಕುಟುಂಬಕ್ಕೂ ಋಣಿಯಾಗಿದ್ದೇನೆ. ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಆಶಾಕಿರಣ, ಈ ಶತಮಾನದ ಮಾದರಿ ತಂತ್ರಜ್ಞ, ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ಪುಟ್ಟಣ್ಣ ಅವರ ಬಣ್ಣ ಬಣ್ಣದ ಬದುಕಿನ ದೃಶ್ಯ ಅನಾವರಣ.